ಹಾಯ್ ಸ್ನೇಹಿತರೆ, ನಮಸ್ಕಾರ. ಖಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಸ್ಗೆ ಸ್ವಾಗತ. ಸಿನಿಮಾ ರಂಗದ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಕೇಳೋದಕ್ಕೆ ನೀವು ರೆಡಿನಾ? ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಅನೌನ್ಸ್ಮೆಂಟ್ಸ್. ಶಿವರಾಜ್ ಕುಮಾರ್ ಚಂದ್ರು ಕಾಂಬೋ. ಏಪ್ರಿಲ್ 1 ಆರ್ ಚಂದ್ರು ಅವರು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಒಂದನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಆರ್ ಚಂದ್ರು ಅವರು ಮತ್ತು ಶಿವಣ್ಣ ಅವರು ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಕೊಲ್ಯಾಬ್ ಆಗ್ತಾ ಇದ್ದಾರೆ. ಕೆಲವು ದಿನಗಳ ಹಿಂದೆ ಆರ್ ಚಂದ್ರು ಅವರು ತಮ್ಮ RC ಸ್ಟುಡಿಯೋಸ್ ಮೂಲಕ 5 ಹೊಸ ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ರು. ಈಗ ತಮ್ಮ ಪ್ರೊಡಕ್ಷನ್ ನ 6ನೇ ಸಿನಿಮಾವನ್ನ ಶುರು ಮಾಡ್ತಾ ಇದ್ದಾರೆ, ಅಂಡ್ ಅದು ಶಿವಣ್ಣ ಅವ್ರ ಜೊತೆಗೆ. ಮೊದಲ ಬಾರಿಗೆ ಈ ಕಾಂಬೋ ಒಂದಾಗಿ ಮೈಲಾರಿ ಸಿನಿಮಾ ಕೊಟ್ಟಿತ್ತು. ಆ ಸಿನಿಮಾ ಹಿಟ್ ಕೂಡ ಆಗಿತ್ತು. ಅದಾದ್ಮೇಲೆ ಒಪ್ಪಿ ಅಭಿನಯದ ಆರ್ ಚಂದ್ರು ಅವರ ಕಬ್ಜಾದಲ್ಲಿ ಶಿವಣ್ಣ ಕ್ಯಾಮಿಯೋ ರೋಲ್ ಅಲ್ಲಿ ಮಾಡಿದ್ರು. ಈಗ ಮತ್ತೆ ಹೆಸರಿಡಿದ ಹೊಸ ಪ್ರಾಜೆಕ್ಟ್ ಆಗಿ ಮತ್ತೆ ಕೊಲಾಬ್ ಆಗ್ತಾ ಇದ್ದಾರೆ. ಸಿನಿಮಾದ ಅಬ್ಸ್ಟ್ರಾಕ್ಟ್ ಪೋಸ್ಟರ್ ರಿಲೀಸ್ ಆಗಿದ್ದು, ಪೋಸ್ಟರ್ ನಲ್ಲಿ ಲಾಂಗು ರಾರಾಜಿಸ್ತಾ ಇದೆ. ಸೊ ಶಿವಣ್ಣ ಮತ್ತೆ ಆರ್ ಚಂದ್ರು ಅವರು ಅಂಡರ್ ವರ್ಲ್ಡ್ ಪ್ರಾಜೆಕ್ಟ್ ಏನಾದ್ರು ಮಾಡ್ತಾ ಇದಾರೆ ಅನ್ನೋದು ಇನ್ನು ಗೊತ್ತಾಗಬೇಕಿದೆ. ಸದ್ಯಕ್ಕೆ ಶಿವಣ್ಣ ಅವರು ಭೈರತಿ ರಣಗಲ್ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ. ದಿನಕರ್ ಅವರ ಸಿನಿಮಾ ಇದೆ, ಹೇಮಂತ್ ರಾವ್ ಅವರ ಸಿನಿಮಾನೂ ಇದೆ, ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಕೂಡ ಇದೆ. ಸೊ ಈ ಎಲ್ಲಾ ಸಿನಿಮಾಗಳ ಮಧ್ಯ ಆರ್ ಚಂದ್ರು ಅವರ ಸಿನಿಮಾ ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಶೂಟಿಂಗ್ ಅಪ್ಡೇಟ್ಸ್. ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಾ ಇದೆ. ಈ ಶೂಟ್ ನಲ್ಲಿ ಒಂದಷ್ಟು ಇಂಟೆನ್ಸ್ ಆಕ್ಷನ್ ಸೀಕ್ವೆನ್ಸ್ ಗಳು ಶೂಟ್ ಆಗ್ತಾ ಇದೆ. ಸಿನಿಮಾದ ಕ್ಯಾಸ್ಟ್ ನಲ್ಲಿ ಒಬ್ಬರಾದಂತಹ ಸಂಯುಕ್ತ ಹೊರನಾಡ್ ಅವರು ಮೊನ್ನೆ ಶೂಟಿಂಗ್ ಪಿಕ್ ಒಂದನ್ನ ಅಪ್ಲೋಡ್ ಮಾಡಿದ್ರು. ಅದರಲ್ಲಿ ಸಾಕಷ್ಟು ವೆಪನ್ಸ್ ಗಳನ್ನ ಒಂದೇ ಕಡೆ ಗುಡ್ಡೆ ಹಾಕಿದ್ರು. ಆ ವೆಪನ್ಸ್ ನೋಡಿದ್ರೆ ಒಳ್ಳೆ ಹೈ ಆಕ್ಷನ್ ಸೀಕ್ವೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ನು ಕೆಲವೇ ದಿನಗಳಲ್ಲಿ ಶೂಟಿಂಗ್ ಮುಗಿದ್ರೆ ಜೂನ್ ಜುಲೈ ಅಷ್ಟರಲ್ಲಿ ಸಿನಿಮಾ ರಿಲೀಸ್ ಆಗಬಹುದು. ಸುದೀಪ್ ಅವರ ವಿಕ್ರಾಂತ್ ರೋಣ ರಿಲೀಸ್ ಆಗಿ ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಆದಷ್ಟು ಬೇಗ ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಲಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಅವರ ಸಾಕಷ್ಟು ಲೈನ್ಅಪ್ಸ್ ಗಳಿದೆ, ಕಾದ್ ನೋಡೋಣ. ಸ್ಪೆಕ್ಯುಲೇಷನ್ಸ್. ಟಾಕ್ಸಿಕ್. ಯಶ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ಶೂಟಿಂಗು ಈ ಮಂತ್ ಇಂದ ಶುರು ಆಗ್ತಾ ಇದೆ. ಮುಂದಿನ ವರ್ಷ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಈ ಮಂತ್ ಇಂದ ಶೂಟಿಂಗು ಬರದಿಂದ ಸ್ಟಾರ್ಟ್ ಆಗುತ್ತೆ. ಬಗೀರಾ ರಿಲೀಸ್ ಡೇಟ್. ಮುರಳಿ ಅವರು ಕೊನೆಯದಾಗಿ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಂತಹ ಸಿನಿಮಾ ಮದಗಜ. ಮದಗಜ ಆದ್ಮೇಲೆ ಅವರು ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಈಗ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಬಗೀರಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ಶೂಟಿಂಗ್ ಹಂತದಲ್ಲಿರುವಂತಹ ಈ ಸಿನಿಮಾ ಜುಲೈ ಅಥವಾ ಆಗಸ್ಟ್ ನಲ್ಲಿ ರಿಲೀಸ್ ಆಗಬಹುದು ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ. ಡಾಕ್ಟರ್ ಸೂರಿ ನಿರ್ದೇಶನದ ಈ ಸಿನಿಮಾಗೆ ಹಣಕಾಸು ಹೂಡಿರೋದು ಹೊಂಬಾಳೆ ಫಿಲಮ್ಸ್. ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಬಗೀರಾ ಸಿನಿಮಾದ ಕತೆ ಬರೆದಿರೋದು ಪ್ರಶಾಂತ್ ನೀಲ್ ಅವರು. ಸಿನಿಮಾದ ಟೀಸರ್ ನೋಡಿದ್ಮೇಲೆ ಸಿನಿಮಾ ಹೇಗಿರಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಹೆಚ್ಚಂತೂ ಆಗಿದೆ. ಉತ್ತರಾಖಂಡ ಮತ್ತು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ರೋಹಿತ್ ಪಡ್ಕಿ ನಿರ್ದೇಶನದ ಡಾಲಿ ಧನಂಜಯ್ ಅವರ ಅಪ್ಕಮಿಂಗ್ ಫಿಲ್ಮ್ ಉತ್ತರಾಖಂಡ ಸಿನಿಮಾದಲ್ಲಿ ರಮ್ಯಾ ಅವರು ಹೀರೋಯಿನ್ ಆಗಿ ರೀ ಎಂಟ್ರಿ ಕೊಡಬೇಕಿತ್ತು. ಈ ಸಿನಿಮಾವನ್ನ KRG ಸ್ಟುಡಿಯೋಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಉತ್ತರಾಖಂಡ ಸಿನಿಮಾ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ಆ ಭಾಗದ ಆರ್ಟಿಸ್ಟ್ ಗಳಿಗಾಗಿ ಆಡಿಷನ್ ಕೂಡ ನಡೀತಾ ಇದೆ. ಇದು ಒಂದು ಸುದ್ದಿ ಆದ್ರೆ, ಸಿನಿಮಾದಿಂದ ಬಂದಿರುವಂತಹ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಈ ಸಿನಿಮಾಯಿಂದ ರಮ್ಯಾ ಅವರು ಆಚೆ ಬಂದಿದ್ದಾರೆ ಅನ್ನೋದು. ರಾಜ್ ಶೆಟ್ಟರ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾಗೂ ರಮ್ಯಾ ಅವರು ಹೀರೋಯಿನ್ ಆಗಿದ್ರು. ಆಮೇಲೆ ಆಚೆ ಬಂದಿದ್ದು ನಿಮ್ಗೆ ಗೊತ್ತೇ ಇದೆ. ರಮ್ಯಾ ಬಿಗ್ ಸ್ಕ್ರೀನ್ಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಇರುವಾಗಲೇ ರಮ್ಯಾ ಮತ್ತೆ ಸಿನಿಮಾಯಿಂದ ಆಚೆ ಬಂದಿರೋದು ರಮ್ಯಾ ಅವರ ಅಭಿಮಾನಿಗಳಿಗೆ ನಿರಾಸೆ ತಂದಿದೆ. ರಮ್ಯಾ ಅವರಿಗೆ ಎಷ್ಟೋ 90s ಕಿಡ್ಸ್ಗಳು ಫ್ಯಾನ್ ಇದ್ದಾರೆ, ಅವರಲ್ಲಿ ನಾವು ಇದೀವಿ. ಮತ್ತೆ ಯಾವಾಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಬಿಗ್ ಸ್ಕ್ರೀನ್ ಮೇಲೆ ಬರ್ತಾರೋ ಕಾದ್ ನೋಡ್ಬೇಕು. ರನ್ನಿಂಗ್ ಸಕ್ಸಸ್ಫುಲಿ. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾ ಯುವ. ಸಂತೋಷ್ ಆನಂದ್ ರಾಮ್ ಡೈರೆಕ್ಟ್ ಮಾಡಿರುವಂತಹ ಫ್ಯಾಮಿಲಿ ಡ್ರಾಮಾ ಯುವನನ್ನ ಜನ ಒಪ್ಕೊಂಡಿದ್ದಾರೆ. ಯುವ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ. ಸಿನಿಮಾದ ಎಮೋಷನಲ್ ಪೋರ್ಷನ್ ನಾರ್ಮಲ್ ಆಡಿಯನ್ಸ್ಗೆ ಇಷ್ಟ ಆಗ್ತಾ ಇದೆ. ಇದರಿಂದ ಯುವ ಥಿಯೇಟರ್ಗಳಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. 3 ದಿನಕ್ಕೆ ಭರ್ಜರಿ ಕಲೆಕ್ಷನ್ ಮಾಡಿರುವಂತಹ ಯುವ ಈ ವರ್ಷದ ಸಿನಿಮಾಗಳ ಹಿಟ್ ಲಿಸ್ಟ್ಗೆ ಸೇರ್ಕೊಂಡಿದೆ. ಸಿನಿಮಾದಲ್ಲಿನ ಆಕ್ಷನ್ ಬ್ಲಾಕ್ಸ್ ಹಾಗೂ ಎಮೋಷನಲ್ ಪೋರ್ಷನ್ ಆಡಿಯನ್ಸ್ಗೆ ಇಷ್ಟ ಆಗಿದ್ದು ಥಿಯೇಟರ್ಗಳಿಗೆ ಫ್ಯಾಮಿಲಿ ಆಡಿಯನ್ಸ್ ನ ಕರ್ಕೊಂಡು ಬರ್ತಾ ಇದೆ. ಮುಂದೆ ಈ ಥಿಯೇಟ್ರಿಕಲ್ ರನ್ ಹೀಗೆ ಇರ್ತಾ ಕಾದ್ ನೋಡ್ಬೇಕಾಗಿದೆ. ಆಮೇಲೆ ಯುವ ಅವರು ಆಕ್ಷನ್ ಹಾಗೂ ಡ್ಯಾನ್ಸ್ ನಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ. ಅವರು ಮುಂದಿನ ಸಿನಿಮಾಗಳನ್ನ ಹೇಗೆ ಆಯ್ಕೆ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಅವರ ಕೆರಿಯರ್ ಶೇಪ್ ಆಗುತ್ತೆ. ಕೆಲವು ಸ್ಪೆಕ್ಯುಲೇಷನ್ಸ್ ಪ್ರಕಾರ ಏಪ್ರಿಲ್ 23ನೇ ತಾರೀಕು ಅಂದ್ರೆ ಯುವ ಅವರ ಹುಟ್ಟುಹಬ್ಬದ ದಿನ ಅವರ ಹೊಸ ಸಿನಿಮಾ ಲಾಂಚ್ ಆಗಲಿದೆ ಅನ್ನೋ ಸುದ್ದಿ ಇದೆ. ಡೈರೆಕ್ಟರ್ ಬಗ್ಗೆ ಕೂಡ ಹೆಸರು ಓಡಾಡ್ತಾ ಇದೆ. ಡೈರೆಕ್ಟರ್ ಯಾರಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಬ್ಲಿಂಕ್. ಶ್ರೀನಿಧಿ ಬೆಂಗಳೂರು ಅವರ ಬ್ಲಿಂಕ್ ಸಿನಿಮಾ ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದಾಗಿ ತನ್ನ ಶೋಗಳನ್ನ ಇನ್ಕ್ರೀಸ್ ಮಾಡಿಕೊಂಡು ಆಡಿಯನ್ಸ್ ನ ಥಿಯೇಟರ್ ಕಡೆಗೆ ಕರ್ಸ್ಕೊತಾ ಇದೆ. ದೀಕ್ಷಿತ್ ಶೆಟ್ಟಿ ಆಕ್ಟ್ ಮಾಡಿರುವಂತಹ ಬ್ಲಿಂಕ್ ಸಿನಿಮಾ 25 ದಿನಗಳನ್ನ ಕಂಪ್ಲೀಟ್ ಮಾಡಿದೆ. ಇದೊಂದು ಸೈಂಟಿಫಿಕ್ ಫಿಕ್ಷನ್ ಡ್ರಾಮಾ ಆಗಿದ್ದು ಸಾಕಷ್ಟು ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗಿದೆ. ಒಟ್ಟಾರೆ ಬ್ಲಿಂಕ್ ಸಿನಿಮಾ ವಿಭಿನ್ನವಾಗಿದ್ದು ಆ ಜಾನರ್ನ ಇಷ್ಟಪಡುವಂತಹ ಆಡಿಯನ್ಸ್ ನ ತನ್ನತ್ತ ಸೆಳ್ಕೋತಾ ಇದೆ. ಥಿಯೇಟ್ರಿಕಲ್ ರಿಲೀಸಸ್. ಈ ವಾರ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳಲ್ಲಿ ಮ್ಯಾಟ್ನಿ ಕೂಡ ಒಂದು. ಇದೊಂದು ಹಾರರ್ ಸಿನಿಮಾ ಆಗಿದ್ದು ಸತೀಶ್ ನೀನಾಸಂ ಅವರು ಆಕ್ಟ್ ಮಾಡಿರುವಂತಹ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸತೀಶ್ ಅವ್ರ ಜೊತೆಗೆ ರಚಿತಾ ರಾಮ್ ಹಾಗೂ ಅದಿತಿ ಪ್ರಭುದೇವ ಕೂಡ ಸಿನಿಮಾದಲ್ಲಿದ್ದಾರೆ.
ಮತ್ತೊಂದು ಸಿನಿಮಾ ಒಂದು ಸೀರಿಯಲ್ ಫೇಮ್ ನ ಕಿರಣ್ ರಾಜ್ ಅವರ ಭರ್ಜರಿ ಗಂಡು. ಈ ಸಿನಿಮಾ ಕೂಡ ಇದೇ ವಾರ ರಿಲೀಸ್ ಆಗಲಿದೆ. ಇನ್ನು ಅವತಾರ ಪುರುಷ ಪಾರ್ಟ್ 2 ಕೂಡ ಇದೇ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಪಾರ್ಟ್ 1 2022ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಏನ್ ಕಮಾಲ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕು. ಅಕ್ಷಯ್ ಕುಮಾರ್ ಹಾಗೂ ಟೈಗರ್ ಶ್ರಾಫ್ ಆಕ್ಟ್ ಮಾಡಿರುವಂತಹ ಬಡೆ ಮಿಯಾ ಚೋಟೆ ಮಿಯಾ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಕನ್ನಡಕ್ಕೂ ಕೂಡ ಡಬ್ ಆಗಿದೆ. ಆದ್ರೆ ಥಿಯೇಟರ್ಗಳಲ್ಲಿ ಕನ್ನಡ ವರ್ಷನ್ ಬರಲ್ಲ ಅನ್ನೋ ಸುದ್ದಿ ಕೂಡ ಇದೆ. OTT ರಿಲೀಸಸ್ ಕೇಸ್ ಆಫ್ ಕೊಂಡಾಣ. ವಿಜಯ್ ರಾಘವೇಂದ್ರ, ಭಾವನಾ ಮೆನನ್ ಆಕ್ಟ್ ಮಾಡಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರ ಕೇಸ್ ಆಫ್ ಕೊಂಡಾಣ ಪ್ರೈಮ್ ವಿಡಿಯೋನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡವರು ಈಗ ಪ್ರೈಮ್ ನಲ್ಲಿ ನೋಡಬಹುದು. ಕೇಸ್ ಆಫ್ ಕೊಂಡಾಣ ಮಲಯಾಳಂನಲ್ಲೂ ಕೂಡ ಸ್ಟ್ರೀಮ್ ಆಗ್ತಾ ಇದೆ. ಟ್ರೈಲರ್ಸ್. ಅವತಾರ ಪುರುಷ 2 ಸುನೀಲ್ ನಿರ್ದೇಶನದ ಅವತಾರ ಪುರುಷ ಸಿನಿಮಾದ 2ನೇ ಭಾಗ ರಿಲೀಸ್ಗೆ ರೆಡಿ ಇದೆ. ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸ್ ಆಗಿದೆ. ಇದರ ಫಸ್ಟ್ ಪಾರ್ಟ್ 2022ರಲ್ಲಿ ರಿಲೀಸ್ ಆಗಿತ್ತು. ಈಗ 2ನೇ ಪಾರ್ಟ್ ನ ಟ್ರೈಲರ್ ರಿಲೀಸ್ ಆಗಿದ್ದು ಹಾರರ್ ಎಲಿಮೆಂಟ್ಸ್ ಗಳು ಈ ಸಿನಿಮಾದಲ್ಲಿ ಹೆಚ್ಚಿವೆ. ಶರಣ್, ಆಶಿಕಾ, ಶ್ರೀನಗರ ಕಿಟ್ಟಿ, ಭವ್ಯ, ಸುಧಾರಾಣಿ, ಸಾಯಿ ಕುಮಾರ್ ಹೀಗೆ ದೊಡ್ಡ ತಾರಾ ಬಳಗನೆ ಸಿನಿಮಾದಲ್ಲಿದೆ. ಮೊದಲ ಪಾರ್ಟ್ಗೆ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದಿತ್ತು. 2ನೇ ಪಾರ್ಟ್ ಹೇಗೆ ಹೋಗುತ್ತೆ ಕಾದ್ ನೋಡ್ಬೇಕು. ಎಕ್ಸ್ಟ್ರಾಸ್. ರಜನಿ ಲೋಕೇಶ್ ಫಸ್ಟ್ ಲುಕ್ ಪೋಸ್ಟರ್. ಜೈಲರ್ ಸಕ್ಸಸ್ ನ ಗುಂಗಲ್ಲಿರುವಂತಹ ರಜನಿಕಾಂತ್ ಅವರು ಲೋಕೇಶ್ ಕನಗರಾಜ್ ಅವರ ಜೊತೆಗೆ ತಮ್ಮ ಮುಂದಿನ ಸಿನಿಮಾ ಅಂದ್ರೆ 171ನೇ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಇದೇ ಏಪ್ರಿಲ್ 22ಕ್ಕೆ ಟೈಟಲ್ ಅನೌನ್ಸ್ಮೆಂಟ್ ಆಗಲಿದೆ. ಸದ್ಯಕ್ಕೆ ಅವರ 170ನೇ ಸಿನಿಮಾ ವೆಟ್ಟಯ್ಯನ್ ಶೂಟಿಂಗ್ ಹಂತದಲ್ಲಿದೆ. ಈ ಸಿನಿಮಾ ಆದ್ಮೇಲೆ ಲೋಕೇಶ್ ಕನಗರಾಜ್ ಅವರ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ 171ನೇ ಸಿನಿಮಾದ ಪೋಸ್ಟರ್ ಬಿಟ್ಟಿದ್ದಾರೆ. ಪೋಸ್ಟರ್ ನಲ್ಲಿ ರಜನಿಕಾಂತ್ ಅವರು ರೋಲೆಕ್ಸ್ ವಾಚ್ ಇಂದ ಬಂಧಿಸಲ್ಪಟ್ಟಿದ್ದಾರೆ. ಸೊ ವಿಕ್ರಮ್ನ ರೋಲೆಕ್ಸ್ಗೂ ಈ ಸಿನಿಮಾಗೂ ಏನಾದ್ರು ಲಿಂಕ್ ಇದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕು. ಆಡು ಜೀವಿತಂ ಬಾಕ್ಸ್ ಆಫೀಸ್ ಹಿಟ್. ಬ್ಲೆಸ್ಸಿ ನಿರ್ದೇಶನದ ಪೃಥ್ವಿರಾಜ್ ಸುಕುಮಾರನ್ ಆಕ್ಟ್ ಮಾಡಿರುವಂತಹ ಮಲಯಾಳಂನ ಪ್ಯಾನ್ ಇಂಡಿಯಾ ಸಿನಿಮಾ ಆಡು ಜೀವಿತಂ ಕಳೆದ ವಾರ ರಿಲೀಸ್ ಆಗಿತ್ತು. ರಿಲೀಸ್ ಆದ ಎಲ್ಲಾ ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಪೃಥ್ವಿರಾಜ್ ಅವರ ಆಕ್ಟಿಂಗ್ಗೆ ಆಡಿಯನ್ಸ್ ಮಾರ್ ಹೋಗಿದ್ದಾರೆ. ಸುಮಾರು 82 ಕೋಟಿ ಬಡ್ಜೆಟ್ ನಲ್ಲಿ ಮಾಡಲಾದಂತಹ ಈ ಸಿನಿಮಾ ಈಗಾಗಲೇ 75 ಕೋಟಿಯಷ್ಟು ಕಲೆಕ್ಟ್ ಮಾಡಿದೆ. ಎಲ್ಲಾ ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇರೋದ್ರಿಂದ ಸಿನಿಮಾ ಬಾಕ್ಸ್ ಆಫೀಸ್ ಹಿಟ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಸೊ ಈ ವರ್ಷ ಮಲಯಾಳಂನಿಂದ ಹಿಟ್ ಆಗ್ತಾ ಇರುವಂತಹ 4ನೇ ಸಿನಿಮಾ ಆಡು ಜೀವಿತಂ ದಿ ಗೋಟ್ ಲೈಫ್. ಈ ಸಿನಿಮಾನ ಇಂಡಿಯಾ ಇಂದ ಆಸ್ಕರ್ಗೆ ಕಳಿಸುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಕಾದ್ ನೋಡೋಣ. ಡಿಜೆ ಟಿಲ್ಲು. ಸಿದ್ದು ಹಾಗೂ ಅನುಪಮಾ ಪರಮೇಶ್ವರನ್ ಆಕ್ಟ್ ಮಾಡಿರುವಂತಹ ಡಿಜೆ ಟಿಲ್ಲು ಸಿನಿಮಾ ಕಳೆದ ವಾರ ರಿಲೀಸ್ ಆಗಿತ್ತು. ಮೊದಲ ಪಾರ್ಟ್ ಹಿಟ್ ಆಗಿತ್ತು. ಈಗ ಡಿಜೆ ಟಿಲ್ಲು ಪಾರ್ಟ್ 2 3 ದಿನಕ್ಕೆ 45 ಕೋಟಿ ಕಲೆಕ್ಟ್ ಮಾಡಿದೆ. ಸಿನಿಮಾ ಕಮರ್ಷಿಯಲಿ ಹಿಟ್ ಆಗಿದ್ದು ಆಡಿಯನ್ಸ್ ಗಳು ಸಿನಿಮಾಗೆ ಜೈ ಎಂದಿದ್ದಾರೆ. ಇವಿಷ್ಟು ಈ ವಾರದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಗಳಾಗಿತ್ತು. ಇವಿಷ್ಟರಲ್ಲಿ ಯಾವ ಅಪ್ಡೇಟ್ಗೆ ನೀವು ಕಾಯ್ತಾ ಇದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.